ಬೆಂಗಳೂರು ತುಮಕೂರು ಹೈವೇನಲ್ಲಿ ಡೆಡ್ಲಿ ಆಕ್ಸಿಡೆಂಟ್. ಕ್ಯಾಂಟರ್ ಬಸ್ ಲಾರಿ ನಡುವೆ ಸರಣಿ ಅಪಘಾತ. ಅಪಘಾತದ ರಭಸಕ್ಕೆ ಲಾರಿ ಚಾಲಕನ ಕಾಲ್ ಕಟ್. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಈ ನಡುವೆ ಡಾಬಸ್ಪೇಟೆ ಬಳಿ ಭೀಕರ ಸರಣಿ ಅಪಘಾತವೊಂದು ಸಂಭವಿಸಿದೆ. ಡಾಬಸ್ಪೇಟೆ ಬಳಿಯ ಹೆದ್ದಾರಿಯಲ್ಲಿ ಬೈಕನ್ನು ತಪ್ಪಿಸುವುದಕ್ಕೆ ಹೋಗಿ ಪೇಂಟ್ ತುಂಬಿದ ವಾಹನ ರಸ್ತೆಗೆ ಉರುಳಿದೆ. ಕ್ಯಾಂಟರ್ ಹಿಂದೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ದು ಸರಣಿ ಅಪಘಾತ ಸಂಭವಿಸಿದೆ. ಭೀಕರ ಸರಣಿ ಅಪಘಾತದಲ್ಲಿ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಗಾಯಗಳಾಗಿದ್ದರೆ ಲಾರಿ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನಿಂದ ತುಮಕೂರಿಗೆ ಬರುವಾಗ ಡಾಬಸ್ಪೇಟೆ ಬಳಿಯ ಅಂಚೆ ಮನೆ ಬಳಿ ಬೈಕ್ ತಪ್ಪಿಸುವುದಕ್ಕೆ ಹೋಗಿ ಪೇಂಟ್ ತುಂಬಿದ್ದ ಕ್ಯಾಂಟರ್ ನಿಯಂತ್ರಣ ಕಳೆದುಕೊಂಡು ರಸ್ತೆ ಪಕ್ಕದಲ್ಲೇ ಉರುಳಿದೆ. ಬಳಿಕ ಹಿಂದೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಅಪಘಾತ ತಪ್ಪಿಸಲು ಸಡನ್ ಬ್ರೇಕ್ ಹಾಕಿದ್ದಾರೆ. ಇದರಿಂದ ಹಿಂದೆ ಬರ್ತಾ ಇದ್ದ ಲಾರಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ಫುಲ್ ಜಖಮ್ ಆಗಿದೆ. ಲಾರಿಯಲ್ಲಿ ಚಾಲಕ ಸಿಲುಕಿ ಅಪ್ಪಚ್ಚಿಯಾಗಿ ತನ್ನ 2 ಕಾಲನ್ನು ಕಳ್ಕೊಂಡಿದ್ದಾರೆ. ಅಲ್ಲದೆ ಬಸ್ನಲ್ಲಿದ್ದ ಸುಮಾರು 15ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಕೂಡಲೇ ಪ್ರಯಾಣಿಕರು ಹಾಗೂ ಸ್ಥಳೀಯರು ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದರು. ಆದರೆ ಅರ್ಧ ಗಂಟೆ ಆದರೂ ಕೂಡ ಸ್ಥಳಕ್ಕೆ ಪೊಲೀಸರಾಗಲಿ ಆಂಬ್ಯುಲೆನ್ಸ್ ಆಗಲಿ ಬಾರದೇ ಇದ್ದಿದ್ದರಿಂದ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದರು. ಯಾವ ರೀತಿ ಅಪಘಾತ ಅಂತ ಬಸ್ಸಲ್ಲಿ ಎಷ್ಟು ಜನ ಇದ್ರು? ಬಸ್ಸಲ್ಲಿ ಹಿಂದ್ಗಡೆ ಸ್ವಲ್ಪ ಖಾಲಿ. ನಾವು ನಿದ್ದೆ ಮಾಡ್ತಿದ್ವಿ. ನಾವು 3 ಬಂದಿದ್ವಿ. ನಾನು ನನ್ನ ತಮ್ಮ ನಮ್ಮ ಮನೆಯವರು ತಮಿಳ್ನಾಡಿಂದ. ದೊಡ್ಡ ಗಾಡಿ ಜನ ನಮಗೆ ಸ್ವಲ್ಪ ಗಾಯ ಅಷ್ಟೇ. ಇನ್ನು ಸ್ಥಳೀಯರು ಹಾಗೂ ಸಹ ಪ್ರಯಾಣಿಕರು ಸೇರಿ ಲಾರಿಯಲ್ಲಿ ಸಿಲುಕಿದ್ದ ಚಾಲಕರನ್ನ ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಿದ್ರು. ಭೀಕರ ಅಪಘಾತದಿಂದ ಪೇಂಟ್ ಪೂರ್ತಿ ಹೆದ್ದಾರಿಯಲ್ಲಿ ಚೆಲ್ಲಿ ಹೋಗಿದ್ದು ಸಂಚಾರಕ್ಕೆ ಅಡಚಣೆಯಾಯಿತು. ಭೀಕರ ಅಪಘಾತದಿಂದಾಗಿ ಹೆದ್ದಾರಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಭೀಕರ ಅಪಘಾತದಿಂದ ಲಾರಿ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಭೀಕರ ಅಪಘಾತದಿಂದ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.